ವರ್ಷಗಳು ಉರುಳುತ್ತಿದ್ದರೂ ತುಮಕೂರಿಗರಿಗೆ ತಪ್ಪುತ್ತಿಲ್ಲ ಕಸದ ಸಮಸ್ಯೆ. ಕಲ್ಪತರು ಬಡಾವಣೆಯಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ, ದುರ್ನಾತದಲ್ಲೇ ಜನರ ವಾಸ. ನಮ್ಮ ತುಮಕೂರು ನಗರ ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಆದರೆ ನಗರದಲ್ಲಿ ಸಮಸ್ಯೆಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನಗರದಲ್ಲಿ ಮೂಲೆ ಮೂಲೆಯಲ್ಲಿಯೂ ಕಸದ ಸಮಸ್ಯೆ ತಾಂಡವಾಡ್ತಾ ಇದ್ದು, ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡಿದ್ರೂ ಕೂಡ ನಗರದ ಚಿತ್ರಣ ಮಾತ್ರ ಬದಲಾಗ್ತಾ ಇಲ್ಲ. ಹೌದು, ತುಮಕೂರು ನಗರದ ವಾರ್ಡ್ ನಂಬರ್ 11ರ ಕಲ್ಪತರು ಬಡಾವಣೆಯಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಸದಿಂದ ಸಂಜೆಯಾದ್ರೆ ಸಾಕು, ನಾಯಿ ಹಂದಿಗಳ ಕಾಟ ಶುರುವಾಗ್ತಾ ಇದೆ. ಇದರಿಂದ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಲು ಭಯ ಪಡುವಂತಾಗಿದೆ. ಹಲವು ದಿನಗಳಿಂದ ಕಸ ಬಿದ್ದಿದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಸವನ್ನ ಎತ್ತುವ ಕೆಲಸವನ್ನ ಮಾಡ್ತಾ ಇಲ್ಲ. ಅಲ್ಲದೆ ಪಕ್ಕದಲ್ಲಿಯೇ ಬಿಸಿಎಂ ಹಾಸ್ಟೆಲ್ ಇದ್ದು ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ. ಮನೆ ಮುಂದೆ ಕಸದ ಗಾಡಿ ಬಂದ್ರೂ ಕೂಡ ಕಸವನ್ನ ಕಸದ ಗಾಡಿಗೆ ಹಾಕದೆ ಇಲ್ಲಿ ತಂದು ಸುರಿದೋಗ್ತಾ ಇರೋದ್ರಿಂದ ಕಸದ ಸಮಸ್ಯೆ ಮಾತ್ರ ಹೆಚ್ಚಾಗ್ತಾನೆ ಇರೋದ್ರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ದುರ್ನಾತ ಬೀರ್ತಾ ಇದ್ದು ಅನಾರೋಗ್ಯದ ಭೀತಿ ಶುರುವಾಗಿದೆ. ತುಮಕೂರಿನ ವಾರ್ಡ್ ನಂಬರ್ 11 ಕಲ್ಪತರು ಬಡಾವಣೆ ಅಂಬೇಡ್ಕರ್ ಮುಖ್ಯ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ತುಮಕೂರಿನ ವಾರ್ಡ್ ನಂಬರ್ 11 ಕಲ್ಪತರು ಬಡಾವಣೆ ಅಂಬೇಡ್ಕರ್ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಹಾಸ್ಟೆಲ್ಗಳಿರುವಂಥದ್ದು, ಪಾರ್ಕ್ಗಳಿರುವಂಥದ್ದು, ಜನವಸತಿ ಪ್ರದೇಶ ಇರುವಂಥದ್ದು. ಆದರೆ ಅಧಿಕಾರಿಗಳಾಗಲಿ ಸ್ವಚ್ಛತಾ ಸಿಬ್ಬಂದಿಗಳಾಗಲಿ ಇಲ್ಲಿ ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಇಲ್ಲಿರುವ ಕಸವನ್ನು ಬೇರೆ ಕಡೆ ಎತ್ಕೊಂಡು ಹೋಗ್ತಾ ಇಲ್ಲ. ಇದರಿಂದ ಇಲ್ಲಿರುವಂಥ ಸಾರ್ವಜನಿಕರಿಗೆ, ಸ್ಥಳೀಯರಿಗೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯ ಇಲ್ಲಿ ನೂರಾರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಹಾಸ್ಟೆಲ್ ಇದೆ, ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಆದರೆ ಯಾರೂ ಕೂಡ ಇಲ್ಲಿ ಬಂದು ಕಸವನ್ನು ಎತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಬಿಸಿಎಂ ಹಾಸ್ಟೆಲ್ ಕೂಡ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಪಕ್ಕದಲ್ಲೇ ಹಾಸ್ಟೆಲ್ ಇದ್ರೂ ಕೂಡ ಅದರ ರಸ್ತೆಯಲ್ಲಿಯೇ ಸಾಕಷ್ಟು ಕಸ ಬಿದ್ದಿದೆ. ಅಧಿಕಾರಿಗಳು ಯಾರೂ ಕೂಡ ಇದನ್ನ ತೆರವುಗೊಳಿಸುವಂಥ ಕೆಲಸ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳ ಆರೋಗ್ಯದ ಕಡೆ ಕಾಳಜಿಯನ್ನು ಕೂಡ ತೋರಿಸ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಕಸ ಬಿದ್ದಿರೋದ್ರಿಂದ ಹಂದಿ ನಾಯಿಗಳ ವಾಸಸ್ಥಾನ ಆಗಿದೆ. ಸದ್ಯಕ್ಕೆ ಇದು ಮುಖ್ಯ ರಸ್ತೆ ಏನಿದೆ, ಇದು ಹಂದಿ ನಾಯಿಗಳ ವಾಸಸ್ಥಾನ ಆಗಿರುವಂಥದ್ದು. ಕಲ್ಪತರು ಬಡಾವಣೆಯಲ್ಲಿ ಅಂಬೇಡ್ಕರ್ ಮುಖ್ಯ ರಸ್ತೆ ಅಂದರೆ ಹಂದಿ ನಾಯಿಗಳ ರಸ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸಾಕಷ್ಟು ಹಂದಿ ನಾಯಿಗಳು ಇಲ್ಲಿ ಹೆಚ್ಚಾಗಿರುವಂಥದ್ದು. ಈ ಕಸದ ಸಮಸ್ಯೆಯಿಂದಲೇ ಹಂದಿ ನಾಯಿಗಳು ಹೆಚ್ಚಾಗ್ತಾ ಇರುವಂಥದ್ದು. ಈ ಕಸವನ್ನು ರಸ್ತೆಗೆ ಎಳೆದುಕೊಂಡು ಬಂದು ಬಿಡುವಂಥದ್ದು, ಈ ಹಂದಿ ನಾಯಿಗಳೆಲ್ಲವೂ ಕೂಡ ಇಲ್ಲಿ ಕಿತ್ತಾಡುವಂಥದ್ದು. ಇದರಿಂದ ಸಾಕಷ್ಟು ಇಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಕಸದ ಸಮಸ್ಯೆಯಿಂದಾಗಿ ಹಂದಿ ನಾಯಿಗಳ ಸಮಸ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಪ್ರತಿನಿತ್ಯ ಓಡಾಡೋರ್ಗೂ ಕೂಡ ತೊಂದರೆ ಆಗ್ತಾ ಇದೆ, ಸ್ಥಳೀಯ ನಿವಾಸಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇದೆಲ್ಲವೂ ಗೊತ್ತಿದ್ರೂ ಕೂಡ ಸ್ವಚ್ಛತಾ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಕೂಡ ತಲೆ ಕೆಡಿಸಿಕೊಂಡು ಇಲ್ಲಿರುವಂಥ ಕಸವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಇಲ್ಲಿರುವಂಥ ಕಸವನ್ನು ಎತ್ಕೊಂಡು ಹೋಗಬೇಕು ಅಂತ ಯೋಚನೆಯೂ ಮಾಡ್ತಾ ಇಲ್ಲ. ಇದರಿಂದ ಸಾಕಷ್ಟು ಜನ ಸಾರ್ವಜನಿಕರು, ಸ್ಥಳೀಯರು ತೊಂದರೆ ಅಂತ ಅನುಭವಿಸ್ತಾನೆ ಇದ್ದಾರೆ. ಪ್ರತಿನಿತ್ಯ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ, ಹಂದಿ ನಾಯಿಗಳ ಸಮಸ್ಯೆ ಹೆಚ್ಚಾಗ್ತಲೇ ಇದೆ. ಆದರೆ ಅಧಿಕಾರಿಗಳು ಈ ಕಸವನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ, ಇಲ್ಲ ಮುನ್ಸಿಪಾಲ್ ಅವ್ರು ಬಂದು ಇದನ್ನು ಎತ್ಕೊಂಡು ಹೋಗಿ ಬೇರೆ ಕಡೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಿದ್ರೂ ಕೂಡ ಯಾರು ಕೂಡ ಬಂದು ಕೇಳ್ತಾ ಇಲ್ಲ. ಇಲ್ಲಿ ಪ್ರತಿನಿತ್ಯ ಕಸ ಹೆಚ್ಚಾಗ್ತಾ ಇದೆ. ಇದನ್ನು ಸಾರ್ವಜನಿಕರೇ ಇಲ್ಲಿ ಬೆಂಕಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ, ತೆಗೆದುಕೊಂಡೋಗಿ ಬೇರೆ ಕಡೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಇಲ್ಲಿ ಬಂದು, ಇಲ್ಲ ಸಿಬ್ಬಂದಿಗಳು ಬಂದು ಈ ಕಸವನ್ನು ಮಾತ್ರ ಎತ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾರ್ಡ್ ನಂಬರ್ 11 ಕಲ್ಪತರು ಬಡಾವಣೆ ಅಂಬೇಡ್ಕರ್ ಮುಖ್ಯ ರಸ್ತೆಯಲ್ಲಿರುವಂಥ ಕಸವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.